ಮೊಘಲರ ದೊರೆ ಔರಂಗಜೇಬ್ ಕ್ರೂರಿ ಆಗಿರ್ಲಿಲ್ವಂತೆ, ಕ್ರೌರ್ಯದ ಆಡಳಿತ ನಡೆಸಿರ್ಲಿಲ್ಲಂತೆ, ಹಲವು ದೇಗುಲ ನಿರ್ಮಿಸಿದಂತೆ. ಇದನ್ನ ಮಹಾರಾಷ್ಟ್ರದ ಸಮಾಜವಾದಿ ಪಕ್ಷದ ಶಾಸಕ ಅಬು ಅಸೀಂ ಅಜ್ಮಿ ವಿವಾದಾತ್ಮಕ ಹೇಳಿಕೊಟ್ಟಿದ್ದಾರೆ. ಹಿಸ್ಟ್ರಿನೇ ಓದದೇ ಇರುವಂತವ್ರು ಬಂದ್ಬಿಟ್ಟು ಇಲ್ಲಿ ಪುಂಕು ಓದ್ತಾರೆ. ಇವ್ರ ಕತೆ. ರೈಲ್ವೆ ಇಲಾಖೆಯ ಐಆರ್ಸಿಟಿಸಿ ಮತ್ತು ಐಆರ್ಎಫ್ಸಿಯನ್ನ ಕೇಂದ್ರ ಸರ್ಕಾರ ಮೇಲ್ದರ್ಜೆಗೇರಿಸಿದೆ. ಈ ಎರಡೂ ಸಂಸ್ಥೆಗಳಿಗೆ ನವರತ್ನ ಕಂಪನಿಗಳ ಸ್ಥಾನಮಾನ ನೀಡಿದೆ. ಕೇಂದ್ರ ಸಚಿವ ಅಶ್ವಿನಿ ವೈಷ್ಣವ್ ಈ ವಿಚಾರವನ್ನು ಹಂಚಿಕೊಂಡಿದ್ದಾರೆ. ಬಿಜೆಪಿ ಅವಧಿಯಲ್ಲಿ ರಚಿಸಲಾದಂತಹ 9 ವಿವಿಗಳನ್ನು ಸ್ಥಗಿತ ಮಾಡುವ ಸರ್ಕಾರ ನಿರ್ಧಾರ ಖಂಡಿಸಿ ರಾಜ್ಯಪಾಲರಿಗೆ ವಿಪಕ್ಷ ಬಿಜೆಪಿ ದೂರನ್ನು ಕೊಟ್ಟಿದೆ. ಹಿರಿಯ ಐಪಿಎಸ್ ಡಿ ರೂಪಾ ವಿರುದ್ಧ ಸಿಎಸ್ಗೆ ದೂರು ನೀಡಿದ ಐಪಿಎಸ್ ಅಧಿಕಾರಿ ವರ್ತಿಕಾ ಕಟಿಯಾರ್ರನ್ನ ಸರ್ಕಾರ ದಿಢೀರಂತ ವರ್ಗಾವಣೆ ಮಾಡಿದೆ. ಆಂತರಿಕ ಭದ್ರತಾ ವಿಭಾಗದ ಡಿಐಜಿ ಸ್ಥಾನದಿಂದ ಸಿವಿಲ್ ಡಿಫೆನ್ಸ್ ಹೋಮ್ ಗಾರ್ಡ್ ವಿಭಾಗಕ್ಕೆ ವರ್ಗ ಮಾಡಿದೆ. ಉದ್ಯೋಗಿಗಳು ವಾರಕ್ಕೆ 80 ಗಂಟೆ ಕೆಲಸ ಮಾಡಬೇಕನ್ನುವಂತ ನೀತಿ ಆಯೋಗದ ಮುಖ್ಯಸ್ಥ ಅಮಿತಾಬ್ ಕಾಂತ್ ಹೇಳಿಕೆಗೆ ಸಮಾಜವಾದಿ ಪಕ್ಷದ ಅಖಿಲೇಶ್ ಗರಂ ಆಗಿಬಿಟ್ಟಿದ್ದಾರೆ. ಅಂದ್ರೆ ಇವ್ರ ಪ್ರಕಾರ ಪ್ರತಿದಿನನೂ 11-12 ಗಂಟೆ ಕೆಲಸ ಮಾಡಬೇಕು ಅಂತ. ಹಕ್ಕಿ ಜ್ವರದ ನಡುವೆಯೂ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ನಾಟಿ ಕೋಳಿಗಳ ಮಾರಾಟ ಎಗ್ಗಿಲ್ಲದೆ ಸಾಗ್ತಾ ಇದೆ. ಪೊಲೀಸರು ಸದ್ಯ ಬೇರಸಂದ್ರ ಸಂತೆಯಲ್ಲಿ ನಾಟಿ ಕೋಳಿಗಳನ್ನ ಮಾರಾಟ ಮಾಡ್ತಾ ಇದ್ರು. ಈಗ ಬ್ರೇಕ್ ಹಾಕಿದ್ದಾರೆ. ಸಚಿವ ಕೆ ವೆಂಕಟೇಶ್ ವಿರುದ್ಧ ಅಧಿಕಾರಿಗೆ ಅವಾಚ್ಯವಾಗಿ ನಿಂದಿಸಿದ ಆರೋಪ ಕೇಳಿಬಂದಿದೆ. ಪಿರಿಯಾಪಟ್ಟಣ ತಾಲೂಕ್ ಪಂಚಾಯತ್ ಇಂಜಿನಿಯರ್ ರಾಘವೇಂದ್ರಗೆ ಫೋನ್ನಲ್ಲಿ ಬೈದಿರೋ ಆಡಿಯೋ ವೈರಲ್ ಆಗಿದೆ. ನರೇಗಾ ಕೆಲಸವನ್ನ ಜೆಡಿಎಸ್ ಕಾರ್ಯಕರ್ತನಿಗೆ ಕೊಟ್ಟಿದ್ದಕ್ಕೆ ಕೋಪಗೊಂಡು ನೀನೇನ್ ಜೆಡಿಎಸ್ ಪಕ್ಷದವನನ್ನ ನಿನ್ನ ರಿಲೀವ್ ಮಾಡ್ತೀನಿ ಅಂತೆಲ್ಲ ಆವಾಜ್ ಹಾಕಿದ್ದಾರೆ. ಕೋಲಾರದ ಕುಪ್ಪನಹಳ್ಳಿ ಬಳಿ ಚೆನ್ನೈ ಬೆಂಗಳೂರು ಎಕ್ಸ್ಪ್ರೆಸ್ ವೇಯಲ್ಲಿ ಭೀಕರ ಅಪಘಾತ ಸಂಭವಿಸಿತು. ಇನೋವಾ ಕಾರು ಮತ್ತು ಬೈಕ್ ನಡುವೆ ಡಿಕ್ಕಿ ಉಂಟಾಗಿ ಬೈಕ್ ಸವಾರ ಸೇರಿ 5 ಮೃತಪಟ್ಟಿದ್ದಾರೆ. ತುಂಬು ಗರ್ಭಿಣಿ ಸೇರಿ 3 ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಹರಿಯಾಣ ಕಾಂಗ್ರೆಸ್ನ ಕಾರ್ಯಕರ್ತೆ ಹಿಮಾನಿ ನರ್ವಾಲ್ ಕೊಲೆ ಪ್ರಕರಣ ಭೇದಿಸುವಲ್ಲಿ ಪೊಲೀಸರು ಯಶಸ್ವಿಯಾಗಿದ್ದಾರೆ. ಸೂಟ್ ಕೇಸ್ನಲ್ಲಿ ಮೃತದೇಹ ಬಿಸಾಡಿ ಹೋಗಿದ್ದ ಹಂತಕ ಸಚಿನ್ ಅನ್ನು ದೆಹಲಿ ಪೊಲೀಸರು ಬಂಧಿಸಿದ್ದಾರೆ. ಹಿಮಾನಿ ಆರೋಪಿ ಸಚಿನ್ ಬಳಿ ಬ್ಲಾಕ್ ಮೇಲ್ ಮಾಡಿ ಹಣಕ್ಕೆ ಡಿಮ್ಯಾಂಡ್ ಮಾಡ್ತಾ ಇದ್ರು ಅಂತಿದ್ದಾರೆ. 2020ರಲ್ಲಿ ಗಲ್ವಾನ್ ಕಣಿವೆಯಲ್ಲಿ ಭಾರತೀಯ ಸೇನೆ ಜೊತೆ ಘರ್ಷಣೆ ನಡೆಸಿದ್ದ ಪಿಎಲ್ಎ ಕಮಾಂಡರ್ ಕ್ವಿ ಫಭಾವೋಗೆ ಚೀನಾ ಮತ್ತೊಮ್ಮೆ ಸತ್ಕಾರ ಮಾಡಿದೆ. 2020ರಲ್ಲಿ ವಿದೇಶಿ ಶಕ್ತಿಗಳ ಜೊತೆ ನಡೆದ ಘರ್ಷಣೆಯಲ್ಲಿ ಗಡಿಯಲ್ಲಿ ಕಾಪಾಡಲು ಕ್ವಿ ಫಭಾವೋ ಬಲವಾಗಿ ಹೋರಾಡಿದ್ರು ಅಂತ ಗ್ಲೋಬಲ್ ಟೈಮ್ಸ್ ವ್ಯಾಖ್ಯಾನಿಸಿದೆ.